ಹಾಯ್ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್. ನೋಡಿ, ಇವತ್ತು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡಿರೋ ವಿಡಿಯೋ. ನಾವು ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ ಪೂಜೆ. ತುಂಬಾ ಚೆನ್ನಾಗಿದೆ. ಹೆಸರುಬೇಳೆ, ಪಾನಕ, ಮಜ್ಜಿಗೆ. ನಮ್ಮೂರಲ್ಲಿ ಸ್ಮಾಲ್ ತೇರು ಬರುತ್ತೆ, ಅದಕ್ಕೆ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಬಂದಮೇಲೆ ಕೊಡಬೇಕು. ಈಗ ಹೋಳಿಗೆಗೆ ರೆಡಿ ಮಾಡ್ತಿದ್ರೆ ಅಮ್ಮ. ನೋಡಿ, ಹೋಳಿಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೋಳಿಗೆ ಮಾತ್ರ ತುಂಬ ಟೇಸ್ಟಾಗಿದೆ. ಗೌರಿ ನೋಡಿ ಇಲ್ಲಿ ಮಲಗಿದ್ದಾಳೆ. ಅದ್ರ ಕ್ಲಿಪ್ ತಗೊಂಡಿದ್ದೀನಿ. ಪಕ್ಕದಲ್ಲೇ ಇರುವ ಹೂ ಗಿಡಗಳ ಒಂದು ವಿಡಿಯೋ ತಗೊಂಡಿದ್ದೀನಿ. ನೋಡಿ, ಡ್ರ್ಯಾಗನ್ ಫ್ರೂಟ್ಸ್, ಬ್ರಹ್ಮಕಮಲ, ಅಲೋವೆರಾ, ಮಲ್ಲಿಗೆ ತುಂಬ ಚೆನ್ನಾಗಿದೆ. ಸ್ಮಾಲ್ ಗಿಡಗಳು ತುಂಬ ಚೆನ್ನಾಗಿದೆ. ಕೈ ಬಿಟ್ಟಿದೆ ನೋಡಿ. ರುದ್ರಾಕ್ಷಿ ಗಿಡ, ಮಲ್ಲಿಗೆ ಗಿಡ, ಕಾಕಡ ಗಿಡ, ರುದ್ರಾಕ್ಷಿ ಹೂವು, ಡ್ರ್ಯಾಗನ್ ಫ್ರೂಟ್ಸ್, ಪಾರಿಜಾತ ಗಿಡ, ಇದು ಬಂದು ಹತ್ತಿ ಗಿಡ. ಇದೆಲ್ಲ ಪುಟ್ಟ ಗಿಡಗಳು. ಇದು ನಿಂಬೆ ಗಿಡ. ಹಾಗೆ ಇಲ್ಲಿ 2 ಮೇಕೆಗಳಿದೆ, ಅದು ಕ್ಲಿಪ್ ತಗೊಂಡಿದ್ದೀನಿ. 2 ಮೇಕೆಗಳು ಇಲ್ಲಿ ಮಲ್ಕೊಂಡಿದ್ದಾವೆ. ನೋಡಿ, ವಿಡಿಯೋ ಮಾಡಕ್ಕೆ ಹೋದ್ರೆ ನನ್ನೇ ನೋಡ್ತಿದ್ದಾವೆ 2. ಅಮ್ಮ ಮನೆಯಲ್ಲಿ 2 ಮೇಕೆ, 2 ಹಸು ಇದೆ, ಅದು ಕ್ಲಿಪ್ ತಗೊಂಡಿದ್ದೀನಿ. ಅಪ್ಪ ಮೇವು ತಗೊಂಬಂದು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಕರುಗೆ ಮೇವು ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಬರ್ತಿದ್ದೆ ದೇವರು ಅಂತ ಮಜ್ಜಿಗೆ ತಗೊಂಡು, ಮಜ್ಜಿಗೆ, ಹೆಸರುಬೇಳೆ, ಪಾನಕ ತೊಗೊಂಬಂದು ಇಲ್ಲಿ ಇಟ್ಕೊಂಡಿದ್ದೀವಿ. ದೇವ್ರನ್ನ ತೊಗೊಂಬರುವಾಗ ಜನ ಹಿಡಿತಾರಲ್ಲ ತೇರನ್ನ, ಆಗ ಅವ್ರಿಗೆಲ್ಲ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಕೊಡೋದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಈಗ ದೇವರು ಬರ್ತಿದೆ ನೋಡಿ. ರಾಮರ ತೇರು ಅಂತ ಸ್ಮಾಲಾಗಿ ಯಾವಾಗೂ ವಿಲೇಜಲ್ಲಿ ರಾಮರನ್ನ ತೇರು ತೊಗೊಂಬರ್ತಾರೆ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲರಿಗೂ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಕೊಡ್ತಿದ್ದಾರೆ. ರಾಮ, ಲಕ್ಷ್ಮಣ, ಸೀತೆ. ಹಳೆ ಕಾಲದ ವಿಗ್ರಹ ಇದು. ಯಾವಾಗಲೂ ರಾಮರನ್ನ ತೊಗೊಂಬರ್ತಾರೆ ತೇರಲ್ಲಿ. ತುಂಬಾ ಬಿಸಿಲಿದೆ, ಅದಕ್ಕೆ ನೀರೆಲ್ಲ ಹಾಕಿ ರೋಡ್ಗೆಲ್ಲ ನೀರು ಹಾಕಿದ್ದಾರೆ. ಮಕ್ಕಳು ನೋಡಿ ಯಾವ ರೀತಿ ತೇರನ್ನ ಎಳ್ಕೊಂಬರ್ತಿದ್ದಾರೆ. ತುಂಬಾ ಮಕ್ಕಳು ಸ್ಟ್ರೆಂತಾಗಿ ಎಳಿತಿರ್ತಾರೆ ತೇರನ್ನ, ಮಾತ್ರ ಬಿಡಲ್ಲ ಯಾರಿಗೂ. ತೇರು ನಾವೇ ಎಳಿತೀವಿ ಅಂತಾರೆ ಮಕ್ಕಳು. ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಪೂಜೆಗೆ ಕೊಡ್ತಿದ್ದಾರೆ. ಪಾನಕ, ಮಜ್ಜಿಗೆ, ಹೆಸರುಬೇಳೆ ಕೊಡ್ತಿದ್ದಾರೆ ಎಲ್ಲರಿಗೂ. ನೋಡಿ, ಪೂಜೆ ಮಾಡ್ತಿದ್ದಾರೆ. ತುಂಬ ಮೆಂಬರ್ಸ್ ಇದ್ದಾರೆ. ದೇವ್ರನ್ನ ಹೇಳ್ಕೊಂಡು ಮಕ್ಕಳು ನೋಡಿ ಎಷ್ಟು ಗಟ್ಟಿಯಾಗಿ ಎಳಿತಿದ್ದಾರೆ ನೋಡಿ. ದೇವ್ರನ್ನ ಹೇಳ್ಕೊಂಡು ಬರ್ತಿದ್ದಾರೆ. ಮಾರಿಕಂಬ ಟೆಂಪಲ್ಗೆ ಬಂದ್ವಿ. ಅಮ್ಮನವ್ರಿಗೆ ಅಲಂಕಾರ ಚೆನ್ನಾಗಿ ಮಾಡ್ತಿದ್ರು, ಅದೇ ಕ್ಲಿಪ್ ತಗೊಂಡಿದ್ದೀನಿ. ಎಲ್ಲ ಮೆಂಬರ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಅಲಂಕಾರ ಮಾಡ್ತಾ ಇರೋದಕ್ಕೋಸ್ಕರಾಗಿ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲರೂ. ಅಲಂಕಾರ ಮಾತ್ರ ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನವರ ಹಿಂದ್ಗಡೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅರಿಶಿನ ಕುಂಕುಮದಲ್ಲೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಮ್ಮನವ್ರಿಗೆ. ಅಮ್ಮನವರ ಅಲಂಕಾರ 2 ಕಣ್ಣು ಸಾಲದು ನೋಡೋದಕ್ಕೆ ಮಾತ್ರ. ತುಂಬ ಇಷ್ಟವಾದಂಥ ದೇವರು.
ಎಲ್ಲರಿಗೂ ಅಮ್ಮ ಕಾಯ್ತಾಳೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು, ಅರಿಶಿನ ಕುಂಕುಮದಲ್ಲಿ ರೆಡಿ ಮಾಡಿದ್ರು. ಈಗ ಹೂಗಳ ಹಾಕಿ ಅಲಂಕಾರ ಮಾಡ್ತಿದ್ದಾರೆ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಮ್ಮನವರ ದರ್ಶನಕ್ಕೆ. ದರ್ಶನ ಮಾಡ್ಕೊಳ್ಳೋಕ್ಕೆ ವೆಯ್ಟ್. ನೋಡಿ ಅಮ್ಮನವರ ಅಲಂಕಾರ ಮುಗೀತು. ನೋಡಿ ಈ ರೀತಿ ಅಲಂಕಾರ ಅಮ್ಮನವ್ರ ದರ್ಶನ ಮಾಡಿ ಎಲ್ಲರೂ ಅಮ್ಮನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮನವರ ಅಲಂಕಾರ ಮುಗೀತು. ಇದು ಮೆರವಣಿಗೆ ದೇವರಿದು. ಮೆರವಣಿಗೆ ತಗೊಂಡೋಗೋಕ್ಕೆ ಊರೆಲ್ಲ ಮೆರವಣಿಗೆ ಮಾಡೋ ದೇವರಿದು. ನೋಡಿ ಎಲ್ಲ ಅಲಂಕಾರ ಮುಗೀತಲ್ವ. ಜನ ಎಲ್ಲ ಹೋಗಿ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಳ್ತಿದ್ರೆ. ದೇವಸ್ಥಾನ ಎಲ್ಲ ಕಂಚಿನಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಹತ್ರ ಬರ್ತಿದೆ ಅಂತ ಅಲಂಕಾರ ಮಾಡಿದ್ದಾರೆ. ಎಲ್ಲ ಕಂಚಿನಲ್ಲೇ ಮಾಡಿದ್ದಾರೆ. ಅದ್ರದ್ದು ತೊಗೊಳ್ತಾ ಇದ್ದೀನಿ ಕ್ಲಿಪ್ ಇದು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.